ನಾಳೆ ಇವರಲ್ಲಿ ಒಳ್ಳೆ ವಿಚಾರ ಇತ್ತು ಅನ್ಕೊಳ್ಳಿ, ಈ ವಿಚಾರ ಇಟ್ಕೊಂಡು ಇವ್ರು ಬಂದು ಎಲೆಕ್ಷನ್ ಕೆಲಸ ಸಿಗೋ ಥರ ಆಗಬೇಕು. ಸಿನಿಮಾ ಬೇರೆ, ರಿಯಾಲಿಟಿ ಬೇರೆ ಸರ್. ನೀವು ಸೂಪರ್ ಸಿನಿಮಾದಲ್ಲಿ ಕನಸಿನ ಕರ್ನಾಟಕ ಹೇಗಿರಬೇಕು ಅನ್ನೋದನ್ನ ಒಂದು ಕಲ್ಪನೆಯನ್ನು ಒಂದು ಸ್ಕ್ರೀನಿಗೆ ತಂದಿದ್ದೀರಾ. ಅದನ್ನ ನೋಡೋಕ್ಕೆ ಚೆನ್ನಾಗಿದೆ, ಅದು ನಿಮ್ಮ ಕಲ್ಪನೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಂದಾಗ ಬದಲಾವಣೆ ಅಂತಕ್ಕಂಥದ್ದು ಮೊದಲು ನಿಮ್ಮಿಂದ ಆಗಬೇಕು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ. ನಾವು ಹೇಳ್ತಾ ಇದ್ದೀವಿ ಅಂತಂದಾಗ ಜನ ಕೂಡ ಅದೇ ಹೇಳ್ತಾರೆ. ಏನ್ ಹೇಳಿ, ಆ ಬದಲಾವಣೆ ಅವರು ಎಲೆಕ್ಷನ್ ನಿಲ್ಬೇಕು, ನಿಲ್ತಾರೆ. ಈಗ ನಿಲ್ತೀನಿ ನಾನು ಎಲೆಕ್ಷನ್ಗೆ. ಜಿವಿಎ ಬರ್ತಾ ಇದೆ ಸರ್, ಒಂದ್ ನಿಮಿಷ ಬರ್ತಾ ಇದೆ, ವ್ಯಾಕ್ಯೂಮ್ ಇದೆ. ಸೊ ಪರಿಸ್ಥಿತಿಗಳು ತುಂಬಾ ಹದವಾಗಿದೆ. ನೀವು ಎಂಟ್ರಿ ಆದ್ರೆ ಡೆಫಿನೆಟ್ಲಿ ನೀವು ಏನ್ ಬಯಸಿದ್ದೀರಿ ಅದನ್ನ ಮಾಡಬಹುದು. ಅಲ್ಲ, ಈಗ ಎಂಟ್ರಿ ಅಂದ್ರೆ ಅದನ್ನೊಂದು ಚೂರು ಎಕ್ಸ್ಪ್ಲೈನ್ ಮಾಡಿ. ಅಂತಂದ್ರೆ ಸರ್ ಕಂಟೆಸ್ಟ್ ಮಾಡಿ, ಮಾಡ್ತೀನಿ. ಇಡೀ ರಾಜ್ಯ ಓಡಾಡಿ, ನಿಮ್ಮ ಪ್ರಜಾಕೀಯದ ಕಟ್ಟಾಳುಗಳನ್ನ ರೆಡಿ ಮಾಡಿ, ನಿಮ್ಮ ಮುಂದಿನ ವಿಷನ್ ಏನು ಬ್ಯಾಂಗ್ಳೂರ್ಗೆ ಅನ್ನೋದನ್ನ ನೀವು ಕನ್ವಿನ್ಸ್ ಮಾಡಿ ಜನರಿಗೆ. ಹೌದಮ್ಮ, ಹೆಂಗೋ ಕನ್ವಿನ್ಸ್, ನಾನು ಅದೇ ಹೇಳಿದೀವ, ಜನರ ಹತ್ರ ಹೋಗಿ ಅಂತಿದ್ರಲ್ಲ, ಯಾವ ರೀತಿ ಹೋಗ್ಬೇಕು ಅಂತ ಕೇಳ್ತಿರೋದು ಇವಾಗ. ಸರ್ ಜನರ ಹತ್ರ ಹೋಗೋದು. ಈಗ ವಿಜಯ್ ಯಾಕೆ ಸಕ್ಸಸ್ ಆದ್ರು ಅಂದ್ರೆ ಸರ್, ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ರು ಸರ್. ಬಟ್ ಸ್ಟಾಲಿನ್ ಸೇರಿದಂತೆ ಅಲ್ಲಿ DMK AIDMK ನಾಯಕರುಗಳು 1 to 1 ನೋಡಕ್ಕೂ ಸಿಗ್ತಾ ಇರಲಿಲ್ಲ. ಒಂದು ಅರ್ಜಿ ತಗೊಂಡು ಹೋದ್ರೆ ಅದನ್ನ ರಿಸೀವ್ ಮಾಡೋದಕ್ಕೂ ಕೂಡ ಅವ್ರು ರೆಡಿ ಇರ್ತಾ ಇರಲಿಲ್ಲ. ಜನಕ್ಕೆ ನೀವು ಆಪ್ ಅಲ್ಲೋ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲಿ ಮಾತಾಡ್ತೀರಿ ಅಂದ್ರೆ ಕನೆಕ್ಟ್ ಆಗಲ್ಲ. ಅವ್ರ ಹತ್ರ ಹೋಗ್ಬೇಕು. ಅಲ್ಲ, ಅದೇ ಬನ್ನಿ ಈಗಲೇ ಹೋಗೋಣ, ಈಗ ಪ್ರೂವ್ ಮಾಡ್ಬೋಣ. ನೀವು ಇಷ್ಟು ಜನ ನನ್ನ ಜೊತೆ ಬನ್ನಿ, ಈ ರೋಡಲ್ಲಿ ಹೋಗೋಣ. ಇವಾಗ ನನಗೊಂದು ಮೈಕ್ ಕೊಡಿ, ಎಲ್ಲರ ಹತ್ರ ಮಾತಾಡ್ತೀನಿ ನಾನು, ನೋಡಿ ಏನಾಗುತ್ತೆ ಅಂತ ನೋಡಿ ಬಂದು. ಆರ್ ಯು ರೆಡಿ? ಅದೇ ಆಗಿರೋದು ಸರ್. ವಿಜಯ್ ಇಸ್ ಅ ಲಿವಿಂಗ್ ಎಕ್ಸಾಂಪಲ್. ಅದನ್ನೇ ಮಾಡಿದ್ದು ಅವರು ಕೂಡ. ಅವ್ರೇನ್ ಬೇರೆ ಏನು ಮಾಡ್ಲಿಲ್ಲ. ಅದನ್ನ ಮಾಡ್ಬೇಕಾ? ಅಂದ್ರೆ ಕರ್ನಾಟಕದ ಜನ ರೆಡಿ ಇಲ್ವಾ ಅಂತ. ಜೊತೆನೇ ಕರ್ಕೊಂಡು ಹೋಗ್ತೀನಿ ನಾನು, ನೀವು ಬರ್ಬೇಕು ನನ್ನ ಜೊತೆಲಿ. ಏನ್ ಹೇಳಕ್ ಬಯಸ್ತಾ ಇದೀರಿ ಸರ್? ಅಂದ್ರೆ ಜನ ಒಪ್ಪಲ್ಲ ಅಂತ? ಹಂಗಲ್ಲಮ್ಮ, ನೀವು ಬನ್ನಿ ಒಂದ್ಸತಿ. ಜನ ಆಶೀರ್ವಾದ ಮಾಡಲ್ಲ ಅಂತ? ಒಂದ್ ನಿಮಿಷ ಹೇಳ್ತೀನಿ. ಜನರ ಹತ್ರ ಹೋಗ್ಬೇಕು ಅಂತ ಹೇಳ್ತಿದ್ದೀರಾ, ಹೇಳ್ತೀನಿ ಕೇಳಿ. ಜನರ ಹತ್ರ ಹೋಗ್ಬೇಕು ಅಂದ್ರೆ ಇವಾಗ ನಾನು ಈ ರೋಡ್ಗೆ ಇಳಿಬೇಕಲ್ವಾ? ಇಳಿಲೇಬೇಕು ಸರ್. ನೀವು ಇಳಿರಿ ಸರ್, ನಿಮ್ಮ ಹಿಂದೆ ನಾವಿರ್ತೀವಿ ಮಾಧ್ಯಮಗಳಾಗಿ. ನಮ್ಮ ಜವಾಬ್ದಾರಿಯನ್ನ ನಾವು ಮೆರಿತೀವಿ ಸರ್. ನಾವು ವಿ ಆರ್ ಪ್ರಾಮಿಸಿಂಗ್. ನಿಮ್ ಪಾಯಿಂಟ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಯ್ತು, ಇವಾಗ ನೀವು ರೋಡಿಗೆ ಇಳಿತೀರಿ, ಜನ ನಿಮ್ಮನ್ನ ಆಶೀರ್ವಾದ ಮಾಡಲ್ಲ ಅಂತ, ಜನ ನಿಮ್ಮನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತ, ಅಥವಾ ಜನ ವಾಟ್ ಈಸ್ ಯುವರ್ ಪಾಯಿಂಟ್? ಅಲ್ಲಿ ಹೋಗ್ತೀನಿ, ಒಂದಷ್ಟು ಜನ ಫೋಟೋಸ್ ಕೇಳ್ತಾರೆ, ಫೋಟೋಸ್ ತೆಗಿಬೇಕು ಅಂತಾರೆ. ಏನು ಟ್ರಾಫಿಕ್ ಇದಾಗುತ್ತೆ, ಕಟ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಒಂದು ಮೈಕ್ ಬೇಕು, ಅವನ್ನೆಲ್ಲ ಉದ್ದೇಶಿಸಿ ಮಾತಾಡೋಕ್ಕೆ. ಅಲ್ಲಿ ಸ್ವಲ್ಪ ಜಾಮ್ ಆಗುತ್ತೆ. ಸೊ ಅದಕ್ಕೆ ಬೆಟ್ರ್ ನೀವು ಅಲ್ಲಿ ಪೊಲೀಸವ್ರು ಬಂದು ಹೇಳ್ತಾರೆ, ಪಕ್ಕದ ಇದರಲ್ಲಿ ಅಲ್ಲೊಂದು ಗ್ರೌಂಡ್ ಇದೆ ನೋಡ್ರಿ, ಅಲ್ಲಿ ಹೋಗ್ಬಿಡ್ರಿ ಅಂತಾರೆ. ಗ್ರೌಂಡಿಗೆ ಹೋದರೆ, ಸರ್ ಇಲ್ಲಿ ಬರ್ತೀರಾ ನೀವು ಗೊತ್ತೇ ಇಲ್ಲಲ್ಲ ಸರ್ ನಮಗೆ, ಅಟ್ಲೀಸ್ಟ್ ಒಂಚೂರು ಪಬ್ಲಿಸಿಟಿ ಮಾಡಬಾರ್ದಾಗಿತ್ತಾ ಅಂತಾರೆ. ಒಂದು ಪೋಸ್ಟರ್ ಹಾಕಿ ನೀವು ಒಂದು ಹೇಳ್ಬಿಟ್ಟು ಬನ್ನಿ ಸರ್ ಇಲ್ಲಿ ಅಂತಾರೆ. ಕರೆಕ್ಟಾ ಸರ್? ಒಂದು ಸ್ಟೇಜ್ ಹಾಕಿ ಸರ್, ಅಲ್ಲಿ ಅಟ್ಲೀಸ್ಟು ನೀವು ನಿಂತ್ಕೊಂಡು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ, ಅಲ್ಲೊಂದು ಸ್ಪೀಕರು ಒಂದೆರಡು ಮೈಕ್ ಇಟ್ಬಿಡಿ ಸರ್ ಅಂತಾರೆ. ಸರ್ ಹಿಂದ್ಗಡೆ ಒಂದು ಪೋಸ್ಟ್ ಇಲ್ಲಾರೆ ಚೆನ್ನಾಗಿರಲ್ಲ ಸರ್, ಒಂದು ಪೋಸ್ಟರ್ ಹಾಕ್ಬಿಡಿ, ಕೂತ್ಕೊಳ್ಳೋರಿಗೆ ಬಂದವ್ರಿಗೆ ಒಂದು ವ್ಯವಸ್ಥೆ ಮಾಡ್ಬಿಡಿ ಸರ್ ಅಂತಾರೆ. ಇದು ಸಣ್ಣದಾಗಿ ನಾನು ಹೇಳ್ತಿರೋದು, ಸಣ್ಣದಾಗಿ ಕೇಳಿ. ಒಂದು ನಿಮಿಷ, ಮಾತಲ್ಲೇ ಉತ್ತರ ಇದೆ ಸರ್. ಸ್ಟೇಜ್ ಬೇಕು ಅಂದ್ರಲ್ಲ, ನಾವು ಅದನ್ನೇ ಕೇಳ್ತಾ ಇರೋದು. UPP ಮೂಲಕ, ಪ್ರಜಾಕೀಯ ಮೂಲಕ ಒಂದು ಸ್ಟೇಜ್ ನ ನೀವು ಕ್ರಿಯೇಟ್ ಮಾಡ್ಕೊಡಿ. ಆ ಸ್ಟೇಜ್ ಮೇಲೆ ಸಾಕಷ್ಟು ಜನ ನಿಂತ್ಕೊಂತಾರೆ, ಓಡಾಡ್ತಾರೆ. ಒಂದ್ ನಿಮಿಷ ನನ್ನ ಮಾತು ಕೇಳಿ. ಓಕೆ, ಒಂದು ಮಲ್ಲೇಶ್ವರಂ ಆಯ್ತು, ನೆಕ್ಸ್ಟ್ ಕಟ್ ಮಾಡಿದ್ರೆ ರಾಜಾಜಿನಗರ, ಅಲ್ಲೊಂದು ಸ್ಟೇಜ್ ಹಾಕಬೇಕು. ಜಸ್ಟ್ ಯೋಚನೆ ಮಾಡಿ, ಒಂದಷ್ಟು ಸ್ಟೇಜ್ ಹಾಕಿ, ಒಂದು ಚೇರ್ಗಳಾಕಿ, ಜಸ್ಟ್ ನಾನು ಹೇಳ್ತಿರೋದು ಒಂದು ವಾರ್ಡಲ್ಲಿ. ಕರ್ನಾಟಕದಲ್ಲಿ ಎಷ್ಟಿದೆ ಹೇಳಿ? 25,000 30,000 ಹಳ್ಳಿಗಳಿದ್ದಾವೆ. ಹಿಂಗೆ ಆಗಿ ಏನಾಗಿದೆ ಅಂದರೆ, ಪೊಲಿಟಿಕಲ್ ಫಂಡ್ಸು ಏನು ಹೇಳಿ, ಕೋಟ್ಯಾಂತರ ರೂಪಾಯಿ ದುಡ್ಡಿರೋರು ಫಸ್ಟ್ ಬರ್ತಾರೆ. ಅಲ್ಲಿ ಒಬ್ಬ ಹೇಳ್ತಾನೆ, ಬನ್ನಿ ಸರ್ ನೀವು, ನಾನೆಲ್ಲ ರೆಡಿ ಮಾಡ್ತೀನಿ, ಬನ್ನಿ ಸರ್, ನಾನು ನಿಂತ್ಕೊತೀನಿ ಬನ್ನಿ ಸರ್ ಅಂತಾನೆ. ಸರ್ ನಾನು ನಿಂತ್ಕೊತೀನಿ ಎಲೆಕ್ಷನ್ಗೆ, ಬನ್ನಿ ನಿಮಗೆಲ್ಲ ಅರೇಂಜ್ ಮಾಡ್ತೀನಿ ಅಂತಾನೆ. ಅವ್ನು ಹಾಕ್ತಾನೆ, ಹಾಕೋರಿಲ್ಲ ಅಂತಲ್ಲ, ತುಂಬ ಜನ ಇದ್ದಾರೆ ದುಡ್ಡು ಹಾಕೋರು. ಇದನ್ನು ನಾನು ಮಾಡಬೇಕಂತ ಕೇಳ್ತಿರೋದು ನಿಮಗೆ. ಸರ್ ವಿಜಯ್ ಹಂಗೆ ಅಂದ್ಕೊಳ್ಳಿಲ್ವಲ್ಲ ಸರ್? ಅಲ್ಲ, ನೀವು ಯಾಕೆ ಅದನ್ನ ಹೋಲಿಸ್ತೀರಾ? ಅವ್ರು ಪ್ರಜಾಕೀಯ ಮಾಡಿದಾರ ಅವರು. ಹೇಳ್ತೀನಿ, ಒಂದ್ ನಿಮಿಷ ನೀವು ಅದನ್ನ ಕರೆಕ್ಟ್ ಆಗಿ ಹೇಳಿ. ಡೋಂಟ್ ಆಲ್ವೇಸ್ ಕಂಪೇರ್. ಬೇರೆ ಇರ್ಬೋದು, ಬಟ್ ಸಿದ್ಧಾಂತಗಳಂತೂ ಒಂದೇ. ಏನಕ್ಕಂತಂದ್ರೆ ಸರ್ವಿಸ್ ಒಂದೇ, ಎಲ್ಲಾರ್ಗು ಉದ್ದೇಶ ಅಂತೂ. ಅಲ್ಲ, ಎಲ್ಲರ ಇಂಟೆನ್ಷನ್ ಬಿಜೆಪಿ ಕೇಳಿ. ಒಂದ್ ನಿಮಿಷ, ಬಿಜೆಪಿ ಇಂಟೆನ್ಷನ್ ಒಂದೇ, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. ಕಾಂಗ್ರೆಸ್ ಇಂಟೆನ್ಷನ್ ಒಂದೇ, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. JDS ಇಂಟೆನ್ಷನ್ ಒಂದೇ, ಆಪ್ ಇಂಟೆನ್ಷನ್ ಒಂದೇ. ಯಾರ್ದಾರ ಇಂಟೆನ್ಷನ್ ಬೇರೆ ಇದೆಯಾ ಹೇಳಿ ನೋಡೋಣ, ಬೇರೆ ಇದೆಯಾ? ಈಗ ಒಂದು ನಮ್ಮ ಏನಲ್ಲ, ನಾನು ಕೇಳೋದಕ್ಕೆ ಆನ್ಸರ್ ಮಾಡ್ಬೇಕು. ನೀವು ಬರೀ ಕ್ವಶನ್ ಕೇಳಿ ಸೈಲೆಂಟ್ ಆಗ್ಬಿಡ್ಬಾರ್ದು ನೀವು. ಸರ್ ಈಗ ದುಡ್ಡಿಲ್ದೆ ನೋ ಡಿಸ್ಕಷನ್ ಶುಡ್ ಬಿ 1 and 1 ಇರಬೇಕು. ಓಕೆನಾ? ಇಫ್ ಯು ಆಸ್ಕ್ ಐ ವಿಲ್ ಆನ್ಸರ್, ಇಫ್ ಐ ಆಸ್ಕ್ ಯು ಶುಡ್ ಆಲ್ಸೋ ಆನ್ಸರ್. ಎಲ್ಲರ ಉದ್ದೇಶ ಒಂದೇ ತಾನೇ ಇವರು? ಹಾಂ, ಓಕೆ. ನೀವು ಇದಕ್ಕೆ ಕಂಪೇರ್ ಮಾಡ್ತೀರಾ ಅಂದ್ರೆ ಏನಂದ್ರೆ, ಅವರು ಬರೀ ಏನೋ ಅವರು ಸಭೆ ಸಮಾರಂಭ ಮಾಡಿಲ್ಲ, ಅವ್ರು ಸುಮ್ಮನೆ ಒಂದು ಹೇಳಿಕೆ ಕೊಟ್ಟರು, ಎಲ್ಲರೂ ಜನಗಳೇ ಪಬ್ಲಿಸಿಟಿ ಮಾಡಿದ್ರು, ಬಂದು ವೋಟ್ ಹಾಕಿದ್ರ? ಆ ಥರ ಪರಿಸ್ಥಿತಿ ಆಗಿದೆಯಾ ಹೇಳಿ? ಒಂದ್ ನಿಮಿಷ, ಅಲ್ಲಲ್ಲ ಹೇಳ್ತೀನಿ ಕೇಳಿ.
ನಾನು ಹೇಳ್ತಿರೋದು ಪ್ರಜಾಕೀಯಕ್ಕೂ ರಾಜಕೀಯಕ್ಕೂ ವ್ಯತ್ಯಾಸ ಇದೆ ಅಂತ ನಾನು ಹೇಳ್ತಿರೋದು. ನೀವು ರಾಜಕೀಯ ಮಾಡಬೇಕಾ, ಅದನ್ನು ನಾನು ಮುಂಚೆನೇ ಮಾಡ್ಬಿಡ್ತಿದ್ದೆ ಆ ಥರ ಮಾಡೋಂಗಿದ್ರೆ. ಇದಲ್ಲ ಅದು. ಅದಕ್ಕೆ ನಾನು ಹೇಳ್ತಿರೋದು ಮೇ ಬಿ ಇಟ್ ಈಸ್ ಟಫ್, ಆ್ಯಕ್ಚುಲಿ ಅರ್ಥ ಆಗೋದು ಟಫ್. ಯಾಕಂದರೆ ನಮ್ಗೆ ಫಸ್ಟ್ ಆಫ್ ಆಲ್ ಆತ್ಮವಿಶ್ವಾಸ ಇಲ್ಲ, ಮಾಡ್ತಾರ ಜನ ಅಂತ. ಮಾಡಬೇಕು, ನೋಡೋಣ. ನಾನು ಹೇಳಿದ್ದು ಇಟ್ ಈಸ್ ವೆಲ್. ಇವಾಗಿರೋರು ಚೆನ್ನಾಗಿ ಮಾಡ್ರೆ ನಾನು ಯಾಕೆ ಬೇಕು ಗುರು, ನಾನು ಸಿನಿಮಾ ಮಾಡ್ಕೊಂಡಿರ್ತೀನಲ್ವಾ. ಫಾರ್ಮ್ಯಾಟ್ ಇದೆ ಸರ್, ಒಂದು ಫಾರ್ಮ್ಯಾಟ್ ಇದೆ ಸರ್. ಈಗ ಒಂದು ಕಾರ್ಪೊರೇಷನ್ ಇಂದ ಹಿಡಿದು MP ಎಲೆಕ್ಷನ್ವರೆಗೂ ಒಂದು ಫಾರ್ಮ್ಯಾಟ್ ಏನಂದ್ರೆ, ಈ ನೆಕ್ಸ್ಟ್ GB ಎಲೆಕ್ಷನ್ ಬರುತ್ತೆ ಅಂದ್ರೆ ಆ ವಾರ್ಡಲ್ಲಿ ನಾನು ಗುರುತಿಸ್ಕೊಬೇಕು, ಮತ್ತೆ ನಾನು ಏನೋ ಒಂದಷ್ಟು ಕೆಲಸ ಮಾಡಿ ಜನಗಳ ಕಣ್ಣಿಗೆ ಬೀಳಬೇಕು, ಆನಂತರ ನಾನು ಎಲೆಕ್ಷನ್ ನಿಂತ್ಕೊಬೇಕು, ಒಂದು ಪಾರ್ಟಿಯಿಂದ ಟಿಕೆಟ್ ತಗೊಬೇಕು, ಅವ್ರು B.Pharm ಕೊಡಬೇಕು, ಅವಾಗ ನನಗೆ ಜನ ಓಟ್ ಹಾಕ್ತಾರೆ, ನಾನು ಎಲೆಕ್ಷನ್ ಟೈಮಲ್ಲಿ ಪ್ರಚಾರ ಮಾಡಬೇಕು ಅಂತ. ಇದರಿಂದ ಪಾಲಿಕೆಯಿಂದ ಹಿಡಿದು ಇದ್ರ ಪಾರ್ಲಿಮೆಂಟ್ ವರ್ಗು ಎಲ್ಲ ಎಲೆಕ್ಷನ್ ಅಲ್ಲೂ ಅದು ಎಲ್ಲ ಪಕ್ಷಗಳು ಮಾಡ್ತಿದ್ದಾವೆ. ಹೌದು, ಮಾಡ್ತಿದ್ದೆ ನಾನು, ಅದನ್ನೇ ಮಾಡಬೇಕು. ಅಲ್ಲ, ಈಗ ನೀವು ಅದನ್ನೇ ಮಾಡ್ಲಿಲ್ಲ ಅಂದ್ರೆ ಜನ ನಿಮ್ಗೆ ಯಾಕೆ ಓಟ್ ಹಾಕ್ತಾರಲ್ಲ. ಓಕೆ, ಒಂದೇ ನಿಮಿಷ ಆನ್ಸರ್ ಮಾಡ್ತೀನಿ. 3 ಜನ ಒಂದೇ ಮಾಡ್ತಾ ಇದ್ದಾರೆ, ಸರ್ ಇನ್ನೊಬ್ಬ 4ನೇವ್ನು ಯಾಕಲ್ಲಿ? ಸರಿ, ನೀವು ಬೇರೆ ಅಂದ್ರೆ ಏನ್ ಮಾಡ್ತೀರಾ ಕೇಳಿ, 1 ನಿಮಿಷ ಅದೇ ಹೇಳ್ತೀನಿ ನೋಡಿ. ಇವಾಗ ಏನಾಗಿದೆ ಗೊತ್ತಾ ರೀ, ನೀವು ಜನ ನನ್ನ ಕೇಳ್ತಾ ಇದ್ರು, ಕೇಳಿ ರೀ ಅವ್ನು ಏನು ಮಾಡಿದಾನಂತ, ಅವ್ನು ಎಲೆಕ್ಷನ್ ನಿಲ್ಸಿದ್ದೀರಿ, ಏನು ಮಾಡಬೇಕು ಅವನು ಅಂತ. ರೀ ಬಂದಿಲ್ಲೆಲ್ಲ ಸ್ವಲ್ಪ ಸಹಾಯ ಮಾಡಬೇಕು, ಖರ್ಚು ಮಾಡಬೇಕು, ಎಲ್ಲ ರೆಡಿ ಮಾಡಬೇಕು, ಆಮೇಲೆ ಅವ್ನು ಎಲೆಕ್ಷನ್ ನಿಲ್ಲಿಸ್ತೀವಿ, ನಾವು ಓಟ್ ಹಾಕ್ತೀವಿ. ಸರಿ, ಕಾಮನ್ ಮೈಂಡ್ ಹೇಳಿ, ಒಂದು ನಿಮಿಷ ಹೇಳ್ತೀನಿ. ಅಂದರೆ ಏನು ಗೊತ್ತಾ, ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ ನಿಮಗೆ. ನಾನು ಹೇಳಿದ್ದೀನಿ ಎಲ್ಲೋ ಒಂದು ಕಡೆ, ನಮ್ಮ ಮನೆಗೆ ಒಬ್ಬ ಕೆಲಸಗಾರ ಬೇಕಮ್ಮ, ಡ್ರೈವರ್ ಬೇಕು ನನಗೆ. ನಾನು ಅವ್ನಿಗೆ ಏನು ಹೇಳ್ತೀನಿ, ನೀನು ಬಂದು ಒಂದು 6 ತಿಂಗಳು ಡ್ರೈವ್ ಮಾಡಯ್ಯ, ಫ್ರೀಗೆ ಮಾಡು, ಕೊನೆಗೆ ನನಗೆ ದುಡ್ಡು ಕೊಡು, ನೀನು ಕೆಲಸ ಕೊಡ್ತೀನಿ ಅಂತ. ಇದು ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಕರೆಕ್ಟ್ ತಾನೇ ಸರ್? ಡ್ರೈವಿಂಗ್ಗೂ ನೀವು ರಾಜಕೀಯಕ್ಕೂ ಹೆಂಗ್ ಕಂಪೇರ್ ಮಾಡೋಕ್ಕಾಗುತ್ತೆ? ಅಲ್ಲ, ಇವಾಗ ನೀವು ಹೇಳ್ತಿರೋದು ಅದೇ. ನೀನು ದುಡ್ಡು ಖರ್ಚು ಮಾಡು, ಪಬ್ಲಿಸಿಟಿ ಮಾಡು, ಸಮಾಜ ಸೇವೆ ಮಾಡು, ಒಂದಷ್ಟು ದುಡ್ಡು ಖರ್ಚು ಮಾಡು, ಕೆಲಸ ಮಾಡು, ನಿಂಗೆ ಒಂದು ಜಾಗ ಕೊಡ್ತೀವಿ ಅಂತ. ಈಗಿನ ಜೆನ್ಸಿಗಳಿಗೆ ನಿಮ್ಮ ಐಡಿಯಾಲಜಿ ಪ್ರೊಸೆಸ್ ಅರ್ಥ ಆಗುತ್ತೆ. ಬಟ್ ಆಗಿನ ಕಾಲ 40 ವರ್ಷ 35 ವರ್ಷ ಆಪ್ ಡೌನ್ಲೋಡ್ ಮಾಡಿ ಅಷ್ಟು ನೋಡುವಷ್ಟು ಪೇಷನ್ಸ್ ಅವ್ರಿಗೆ ಇರುತ್ತಾ? ಮತ್ತೆ ಅದನ್ನ ಮಾಡಕ್ಕಾಗತ್ತಾ? ಹಳ್ಳಿ ಸೈಡ್ ಅಲ್ಲಿ ಅವ್ರ ಜನರಿಗೆ ಗೊತ್ತಾಗತ್ತಾ ಆ ತರ ಅಂತ? ಹಳ್ಳಿ ಕಡೆ ಬೇಡಮ್ಮ, ನಿಮ್ಗೆಲ್ಲ ಗೊತ್ತಾಗಲ್ವಾ? ಅಲ್ಲ ಸರ್, ಇವಾಗಿನ ಜೆನ್ಸಿಗಳಿಗೆ ಗೊತ್ತಾಗುತ್ತೆ. 30 to 40% ಅರ್ಥ ಆದ್ರೂ ಕೂಡ ಇನ್ನು ಸ್ವಲ್ಪ ಜನಕ್ಕೆ ಅರ್ಥ 30% ಅರ್ಥ ಆಗ್ಲಿ, ಒಂದು ಚೇಂಜ್ ಆಗುತ್ತೆ. ನಾನು ಹೇಳಿದ್ದು ಚುನಾವಣಾ ರಾಜಕೀಯನೇ ಬದಲಾಗ್ಬೇಕಾ ಸರ್? ಬದಲಾವಣೆ ಅಂದ್ರೆ ಏನು ಹಂಗಾರೆ? ನೀವು ಪಾರ್ಟಿಗಳು ಮಾತ್ರ ಬದಲಾಗಬೇಕಾ? ನಿಮಗೆ ಸೇಮ್ ಸಿಸ್ಟಮ್ ಹಂಗೆ ಇರಬೇಕು, ದುಡ್ಡು ಹಂಗೆ ಇರಬೇಕು, ಬಿಸ್ನೆಸ್ ಹಂಗೆ ನಡಿಬೇಕು, ಕರಪ್ಷನ್ ಹಂಗೆ ಇರಬೇಕು, ಪಾರ್ಟಿ ಮಾತ್ರ ಚೇಂಜ್ ಆಗಬೇಕು. ಏನು ಚೇಂಜ್ ತಂದ್ಬಿಟ್ವಿ ನಾವು ಅಂತ. ಅಂದ್ರೆ ಸರ್, ಪ್ರಜೆಗಳೇ ಆಯ್ಕೆ ಮಾಡ್ಬೇಕಲ್ಲ ಸರ್ ರಾಜಕಾರಣಿಗಳು? ಹೌದಮ್ಮ, ಈ ಸಿಸ್ಟಮ್ ಚುನಾವಣಾ ರಾಜಕೀಯನ ತಾವು ಒಪ್ಕೊಳ್ತೀರಾ? ಹೌದಮ್ಮ. ಬಟ್ ಬದಲಾಗಬೇಕಾಗಿರೋ ವ್ಯವಸ್ಥೆ ಏನ್ ಸರ್? ಯಾವ ವ್ಯವಸ್ಥೆ ಬದಲಾವಣೆ ಬಗ್ಗೆ ಮಾತಾಡ್ತೀವಿ? ಈ ವ್ಯವಸ್ಥೆಯಾಗಿ ಬದಲಾಗಬೇಕು. ಅಂದ್ರೆ ಯಾವ ತರ ಸರ್? ಈಗ ನಾನು ಹೇಳ್ತಿದ್ದೀನಲ್ಲ, ಅವ್ರು ಹೇಳಿದ್ರಲ್ಲ, ಹೋಗಿ ಬನ್ರಿ ನಮ್ಮ ಏರಿಯಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಿ, ಒಂದಷ್ಟು ಫಂಕ್ಷನ್ಗಳು ಮಾಡಿ, ಒಂದಷ್ಟು ಫೇಮಸ್ ಆಗಿ, ನೀವು ಇಲ್ಲ ಯಾರ ದೊಡ್ಡ ಸ್ಟಾರ್ ಬರಬೇಕು. ಏನು ಹೇಳಿ? ದಟ್ ಈಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಹಾಗಾದ್ರೆ ಹೆಂಗೆ ನಂಬಿಕೆ ಹೆಂಗ್ ಹುಟ್ಟುತ್ತೆ ಸರ್? ಒಬ್ಬ ವ್ಯಕ್ತಿ, ಒಬ್ಬ ಅಭ್ಯರ್ಥಿ ಈತ ಕೆಲಸ ಮಾಡ್ತಾನೆ ಹೇಳಿ. ಇಲ್ಲೇ ನಾನು ಹೇಳ್ತಿರೋದು ನಂಬಿಕೆ ಎಲ್ಲಿ ಹುಟ್ಟೋದು ಗೊತ್ತಾ? ನಾನು ಏನು ಹೇಳ್ತೀನಿ ಆ ವಿಚಾರ ಕೇಳಿದ್ರೆ ನಂಬಿಕೆ ಹುಟ್ಟುತ್ತೆ. ನೋಡಪ್ಪ, ನನ್ನ ನೀನು ಚುನಾಯಿಸಿದ್ರೆ ನಾನು ಈ ಥರ ಟ್ರಾನ್ಸ್ಪರೆನ್ಸಿ ತರ್ತೀನಿ, ಈ ಟೆಕ್ನಾಲಜಿ ತರ್ತೀನಿ, ಈ ಥರ ನಾನು ಇದು ಮಾಡ್ತೀನಿ, ನಿಮ್ಮ ಬೇಡಿಕೆ ಹಿಂಗೆ ತೊಗೊತೀನಿ, ಹಿಂಗೆ ಕನೆಕ್ಟ್ ಆಗ್ತೀನಿ ನಾನು. ಅದನ್ನ ಹೆಂಗೆ ಹೇಳ್ತೀರಾ ಸರ್? ಯಾವ ಮಾಧ್ಯಮದ ಮೂಲಕ ಹೇಳ್ತೀರಾ? ಯಾವ ಮಾಧ್ಯಮ ಅಮ್ಮ? ನೋಡಿ, ಜನರನ್ನ ಹೆಂಗ್ ಈ ತಲುಪ್ತೀರಾ? ಕನೆಕ್ಟ್ ಆಗೋದು ಹೆಂಗೆ? ನೀವಾಗ ಒಂದು ಸಿಂಪಲ್ ಹೇಳ್ತೀನಮ್ಮ, ಒಬ್ರು ಅಲ್ಲಿಂದ ಸೆಂಟ್ರಲ್ ಏನೋ ಒಂದು ಮಾಡಿದ್ರೆ ಇಲ್ಲಿ ಕನೆಕ್ಟ್ ಆಗುತ್ತಲ್ವಮ್ಮ ನಿಮ್ಗೆ? ಇವಾಗ ನೀವು ಇಲ್ಲಿ ಕೂತ್ಕೊಂಡು ಮಾಡೋದು ಇಡೀ ವರ್ಲ್ಡ್ ಕನೆಕ್ಟ್ ಆಗುತ್ತೆ ಅಂದ್ರೆ ಹೆಂಗೆ ಸರ್? ನಿಮ್ಮ ಸಮೂಹ ನೀವು ಮೊಬೈಲ್ ತೆಗೀರಿ, ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ ತೋರಿಸ್ತೀನಿ. ಮೊಬೈಲ್ ಕನೆಕ್ಟ್ ಆಗಿಲ್ವಮ್ಮ ಎಲ್ಲ ಕಡೆ? ಕರೆಕ್ಟ್ ಸರ್, ಮೊಬೈಲ್ ಇಂದ ತಾವು ಕನೆಕ್ಟ್ ಆಗ್ತೀರಿ. ಅಲ್ಲ, ಆಗ್ಬೋದಲ್ವಾ? ಆಗಬಹುದು. ಬಟ್ ಮೊಬೈಲ್ ಅಲ್ಲಿ ಹೇಳಿರೋದನ್ನ ಜನ ನಂಬ್ತಾರ? ಮೊಬೈಲ್ ಅಲ್ಲಿ ನಂಬಿಕೆ ಇಲ್ದಿರೋದು ಅದು ಜನಕ್ಕೆ ಬಿಟ್ಟಿದ್ದಮ್ಮ. ಅಲ್ಲಮ್ಮ, ನಾನು ಏನು ಹೃದಯ ಬಗದ್ ತೋರಿಸ್ಬೇಕು, ನಾನು ಅಷ್ಟೇ ನಂಬೋದು. ಇನ್ನು ಹೆಂಗ್ ನಂಬೋದು? ನಾನು ಹೇಳ್ಬೋದು, ವಿಚಾರ ಹೇಳ್ಬೋದು. ಇಲ್ಲ ನಂಬಬೇಕು ಅಂದರೆ ಒಂದಷ್ಟು ದುಡ್ಡು ಖರ್ಚು ಮಾಡಿ, ಏನಪ್ಪ ಎಷ್ಟು ಮಾಡಿದಾರೆ ಗೊತ್ತಾ ಅವ್ರು ಸೋಷಿಯಲ್ ಸರ್ವಿಸು, ಅವ್ರು ಮುಂದೆ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಬರುತ್ತೆ. ದಿಸ್ ಈಸ್ ದ ಪ್ರೆಸೆಂಟ್ ಸಿಸ್ಟಮ್. ಇಫ್ ಇಟ್ ಈಸ್ ಆಲ್ರೆಡಿ ದೇರ್, ವೈ ಡು ಯು ವಾಂಟ್ ಒನ್ ಮೋರ್ ಪರ್ಸನ್ ದೇರ್? ನಿಮ್ಮ ಕಾನ್ಸೆಪ್ಟ್ ಏನು ಹೊಸದು? ಇನ್ನೊಂದೇನು? ನನ್ನ ಕಾನ್ಸೆಪ್ಟ್ ಏನು ಗೊತ್ತಾಗೋರೆ, ನಾಳೆ ಇವರಲ್ಲಿ ಒಳ್ಳೆ ವಿಚಾರ ಇತ್ತು ಅಂದ್ಕೊಳ್ಳಿ, ಈ ವಿಚಾರ ಇಟ್ಕೊಂಡು ಇವ್ರು ಬಂದು ಎಲೆಕ್ಷನಲ್ಲಿ ಕೆಲಸ ಸಿಗೋ ಥರ ಆಗಬೇಕು. ಇವ್ರಿಗೆ ಕಾಂಪಿಟೇಟರ್ ಪಕ್ಕದಲ್ಲಿ ಒಬ್ರು ಇರಬೇಕು, ಇವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ರೈಟ್ ಟು ರೀಕಾಲ್ ಬರಬೇಕು, ಇವ್ರನ್ನ ಕೆಳಗಿಳಿಸಿ ಇನ್ನೊಬ್ರು ಬರೋ ಥರ ಸಿಸ್ಟಮ್ ಬರಬೇಕು. ಅಂದ್ರೆ ನೀವು ಬದಲಾವಣೆ ಮಾಡಬೇಕು ಅಂದ್ರೆ ಅಧಿಕಾರ ಬೇಕಲ್ಲ ಸರ್?
ಸಂವಿಧಾನ ಅಲ್ಲಮ್ಮ, ಸಂವಿಧಾನದಲ್ಲಿ ಇಂಥ ಬದಲಾವಣೆಗಳಾಗಬೇಕು, ಅಮೆಂಡ್ಮೆಂಟ್ ಆಗ್ಬೇಕಮ್ಮ. ನಿಮ್ಮ ಒಂದು ಉದ್ದೇಶ ಅಥವಾ ನಿಮ್ಮ ಪರಿಕಲ್ಪನೆ ಏನಿದೆ ಸರ್, ಅದು ಸಂವಿಧಾನವನ್ನೇ ಮೂಲನೇ ಬದಲಾವಣೆ ಮೂಲ ಮಾಡಬೇಕು. ಅಲ್ಲಮ್ಮ, ನಿಜವಾಗ್ಲೂ ಅಂಬೇಡ್ಕರ್ ಅವ್ರು ಏನು ಬರ್ದಿಯಾರ ಗೊತ್ತಾ, ಆ ಕಾಲಕ್ಕೆ ತಕ್ಕಾಗೆ ನೀವು ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಮಾಡ್ಕೊಂಡು ಹೋಗಿ ಅಂತ ಬರ್ದಿದ್ದಾರೆ. ಏನು ಹೇಳಿ, ಒಂದು ಕಾಲ ಬರೆದಾಗ ಬೇರೆ ಇತ್ತು, ಆಮೇಲೆ ಇನ್ನೇನೋ ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗಳು ತರಬೇಕು ಆ್ಯಕ್ಚುಲಿ, ಕರೆಕ್ಟ್ ಅಲ್ವಾ? ನಿಂತ ನೀರಾಗಬಾರ್ದಲ್ವಾ? ಯಾಕೆ ರೈಟ್ ಟು ರೀಕಾಲ್ ಬರಬಾರ್ದಾ? ನನ್ನ 5 ವರ್ಷ ನೀವು ಎಲೆಕ್ಟ್ ಮಾಡ್ಮೇಲೆ ನಾನು ಏನು ಬೇಕಾದ್ರೂ ಮಾಡ್ಬೋದಾ? ಹಂಗಾರೆ ನಾನು ನಿಮ್ಮನ್ನು ಕೇಳಲ್ಲ, ಮಾಡಲ್ಲ. ನಿಮ್ಮ ದುಡ್ಡನ್ನತ್ತೆ, ನನಗಿಲ್ಲೊಂದು ಬ್ರಿಡ್ಜ್ ಬರಬೇಕು, ಬ್ರಿಡ್ಜ್ ಮಾಡಿಲ್ಲ, ನಂಗೆ ಸ್ಟ್ಯಾಚು ಆಗಬೇಕು, ಸ್ಟ್ಯಾಚು ಮಾಡಿಲ್ಲ, ಒಂದು ಇದಾಗಬೇಕು, ಇಟ್ ಈಸ್ ಯುವರ್ ಮನಿ, ಐ ಶುಡ್ ಆಸ್ಕ್ ಯು ಅಲ್ವಾ? ವೋಟ್ ಮೂಲಕ ಕೇಳಬೇಕಾ ಬೇಡವಾ? ಅದಾರೆ ಹೇಳಿ. ಓಕೆ ಓಕೆ ಅಲ್ಲ ಅಲ್ವಾ? ಸರ್, ಜನ ತಮ್ಮ ಅಭಿಪ್ರಾಯವನ್ನ ಮತದಾನದ ಮೂಲಕ ವ್ಯಕ್ತಪಡಿಸ್ತಾರಲ್ಲ ಸರ್. ಒಂದು ಸತಿ ವ್ಯಕ್ತಪಡಿಸ್ರೆ 5 ವರ್ಷಕ್ಕೆ ಒಂದಿನ ಡೆಮಾಕ್ರಸಿ ಸಾಕಾ ಅಮ್ಮ? ಅಂದ್ರೆ ಪ್ರತಿದಿನಾನೂ ಬೇಕಾ? ಪ್ರತಿದಿನ ಬೇಡ, ಪ್ರತಿದಿನ ಜನರು ಇನ್ವಾಲ್ವ್ ಆಗ್ಬೇಕು. ನೀವೇ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಅದಾಗಬೇಕಲ್ವಪ್ಪ? ನಾನು ಕೇಳ್ತಾ ಹೋಗ್ತೀನಿ. ಓಕೆ, ಒಬ್ಬ ಶಾಸಕ ಆಗಲಿ, ಒಬ್ಬ ಕಾರ್ಪೊರೇಟರ್ ಆಗಲಿ, ಅವ್ನ ಏರಿಯಲ್ಲಿ ಇರ್ಬೇಕು ತಾನೆ, ಜನಕ್ಕೆ ಸಿಗಬೇಕು ತಾನೆ, ಸಿಗಬೇಕಲ್ಲಪ್ಪ? ಅದಾರು ಎಸ್ ಅನ್ನಿ ದಯವಿಟ್ಟು ಹೌದೌದು. ಪ್ಲೀಸ್. ಇಲ್ಲಿ ಏನು ಹೇಳಿ, ಇದು ಬೇಡ, ಏನು ಹೇಳಿ, ನನ್ನ ಹುಡುಗ ತರ ಹೇಳಿ ಸರ್. ಸ್ಟೂಡೆಂಟ್ ತರ ಕೂರಿಸ್ಬಿಟ್ಟು ಇವೆಲ್ಲ ಆಗ್ತಾ ಇದೆ, ನನಗೆ ಭಯ ಆಗ್ತಾ ಇದೆ. ಸರ್, ನಮ್ಮ ಉದ್ದೇಶ ಇಲ್ಲ, ನಿಮ್ ಒಳ್ಳೆ ಉದ್ದೇಶ ಜನರಿಗೆ ಅರ್ಥ ಮಾಡಿಸೋದು ಸರ್. ಖಂಡಿತ ಅಮ್ಮ. ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಮ ಮೂಲಕ ಇಲ್ಲ, ಜನರಿಗೆ ಖಂಡಿತ. ನಾನು ಒಂದು ಸ್ವಲ್ಪ ಜಾಲಿಯಾಗಿ ಮಾತಾಡ್ತಾ ಇರ್ಲಿ, ಇದ್ದೀನಿ, ಯಾಕಂದ್ರೆ ನನಗೂ ಭಯ ಆಗ್ತಿದೆ. ನೀವು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ರೆ ಕೇಳಿ. ಒಂದು ಕನೆಕ್ಟ್ ಮಾಡ್ಬೇಕಲ್ವಾ ಜನರು? ಒಬ್ಬ ವಾರ್ಡ್ ಇಟ್ಕೊಳ್ಳಿ, ಕರೆಕ್ಟ್. ಅವನು ವಾರ್ಡಲ್ಲಿರೋ ಒಬ್ಬ ಕಾರ್ಪೊರೇಟ್ರು ಜನಕ್ಕೆ ಸಿಗೋ ಥರ ಆಗಬೇಕು, ಕರೆಕ್ಟ್ ಅಲ್ವಾ? ಅದೇ ಥರ MLAನೂ ಸಿಗೋ ಥರ ಆಗಬೇಕಲ್ವಾ? ಸಿಗೋದು ಹೆಂಗೆ? ಪ್ರತಿದಿನ ಅವನ್ನೆಲ್ಲ ರೋಡ್ಗಳು ಓಡಾಡ್ಕೊಂಡು ಎಲ್ಲನೂ ಮೀಟ್ ಮಾಡೋಕ್ಕಾಗತ್ತಾ? ಅದಕ್ಕೊಂದು ಡಿಜಿಟಲ್ ಒಂದು ಇಟ್ಕೊಬೇಕು, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಬೋದು, ಒಂದೇನೋ ಫೇಸ್ಬುಕ್ ಮಾಡ್ಕೊಬೋದು, ಅಥವಾ ಏನೋ ಮೊಬೈಲಲ್ಲೋ ಟೆಕ್ನಾಲಜಿಲೋ ಕೆಲವು ಸತಿ ಒಂದು ಕಡೆ ಒಂದು ಆಫೀಸೋ ಏನೋ ಇರಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ಜನರ ಪ್ರಾಬ್ಲಮ್ ಕೇಳಬೇಕು ಅಲ್ವಾ? ಅದನ್ನು ತೊಗೊಂಡೋಗಿ ಅವನು ಈಸ್ ಲೈಕ್ ಎ ಪೋಸ್ಟ್ ಮ್ಯಾನ್ ನನ್ನ ಪ್ರಕಾರ ಅಲ್ವಾ? ಅದನ್ನು ತೊಗೊಂಡೋಗಿ ಅವನಲ್ಲಿ ಚರ್ಚೆ ಮಾಡಬೇಕು, ಅದ್ರ ರಿಸಲ್ಟ್ ಬಂದು ಹೇಳಬೇಕು ಇಲ್ಲಿ, ಕರೆಕ್ಟ್ ಅಲ್ವಾ? ಇಷ್ಟು ಮಾಡಬೇಕಲ್ವಾ? ಇದೊಂದು ಸರಿ ಮಾಡ್ತಿಲ್ಲ ಅಂದರೆ ಅವನ್ನ ಕೆಳಗಿಳಿಸಿ ಇನ್ನೊಬ್ಬನ ತರೋ ಅಂತ ಅವಕಾಶ ಜನಕ್ಕೆ ಇರಬೇಕು, ಕರೆಕ್ಟ್ ಅಲ್ವಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ